ಬಿಹಾರ್ ತೀರ್ಪು ಎಕ್ಸಿಟ್ ಪೋಲ್ ಒಂದು ಕ್ವಿಕ್ ಆಗಿ ಒಂದು ಅಂತಿಮ ನೋಟ ಎಕ್ಸಿಟ್ ಪೋಲ್ಗಳು ಎಲ್ಲ ಬಂದಿರೋದ್ರಿಂದ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲಿ ಒಂದ್ಸರಿ ನಂಬರ್ಸ್ ನೋಡ್ಕೊಂಡು ಬರೋಣ, ಆಮೇಲೆ ಮತ್ತೆ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಇಲ್ಲಿಯವರೆಗೆ ಬಂದಿರುವಂತಹ ಎಲ್ಲ ಎಕ್ಸಿಟ್ ಪೋಲ್ಗಳನ್ನ ಲೆಕ್ಕಾಚಾರ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀವಿ. ದೈನಿಕ್ ಭಾಸ್ಕರ್ ಒಟ್ಟು ಟೋಟಲ್ ಬಿಹಾರ್ನ ಸೀಟ್ಸ್ 243, ಬಿಜೆಪಿ 131 ಸೀಟನ್ನ ಪಡೆಯುತ್ತೆ ಅಂತ ಹೇಳಿದೆ. ಚಾಣಕ್ಯ ಬಿಜೆಪಿ 130ರಿಂದ 138 ಸ್ಥಾನಗಳೊಂದಿಗೆ ಅಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಎನ್ಡಿಎ ಮೈತ್ರಿಕೂಟ ಅಂತ ಹೇಳ್ತಾ ಇದೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಮತ್ತು ಆರ್ಜೆಡಿ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ವಾವ್ ಅನ್ನೋ ತರದಲ್ಲಿ ಕಾಣ್ತಾ ಇಲ್ಲ. ದೇರ್ ಇಸ್ ನೋ ಚೇಂಜ್ ಎಟ್ ಆಲ್. ನೆಕ್ಸ್ಟ್ ಮ್ಯಾಟ್ರೀಸ್ ಬಿಜೆಪಿ ಮೈತ್ರಿಕೂಟ 147ರಿಂದ 167, ಕಾಂಗ್ರೆಸ್ 70ರಿಂದ 90, ಅದರ್ಸ್ 2ರಿಂದ 6. ಕಾಂಗ್ರೆಸ್ ಮೈತ್ರಿಕೂಟ ಮಹಾಗಠಬಂಧನ್ ಏನಿದೆ ಅದು ಕಳಪೆ ಪ್ರದರ್ಶನ ಕಳೆದ ಬಾರಿಗೆ ಹೋಲಿಸಿದ್ರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಪೀಪಲ್ಸ್ ಪಲ್ಸ್ ಬಿಜೆಪಿ ಮೈತ್ರಿಕೂಟ 133ರಿಂದ 159, ಕಾಂಗ್ರೆಸ್ 75ರಿಂದ 101. ಕಳೆದ ಬಾರಿ ಆರ್ಜೆಡಿನೇ 74 ಸ್ಥಾನಗಳಲ್ಲಿ ಗೆದ್ದಿತ್ತು ಚುನಾವಣೆಯಲ್ಲಿ. ಬಟ್ ಈಗ ಓವರ್ ಆಲ್ ಪರ್ಫಾರ್ಮೆನ್ಸ್ ಮಹಾಗಠಬಂಧನ್ದೇ 75ಗೆ ಕಡಿಮೆ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಎಕ್ಸಿಟ್ ಪೋಲ್ಸ್ ಹೇಳ್ತಿದೆ. ಜೆವಿಸಿ ಪೋಲ್ ಬಿಜೆಪಿ 135ರಿಂದ 150 ಸೀಟ್, ಕಾಂಗ್ರೆಸ್ ಮೈತ್ರಿಕೂಟ 88ರಿಂದ 103, ಅದರ್ಸ್ 3ರಿಂದ 6. ಸೊ ಬಿಜೆಪಿ ಮೈತ್ರಿಕೂಟ ಎನ್ಡಿಎ ಅಲ್ಲಿ ಅಧಿಕಾರ ರಚನೆ ಮಾಡುತ್ತೆ ಅಂತ ಜೆವಿಸಿ ಪೋಲ್ ಹೇಳ್ತಾ ಇದೆ. ಪೀಪಲ್ಸ್ ಇನ್ಸೈಟ್ ಬಿಜೆಪಿ ಮೈತ್ರಿಕೂಟ 133ರಿಂದ 148, ಕಾಂಗ್ರೆಸ್ ಮೈತ್ರಿಕೂಟ 87ರಿಂದ 102, ಅದರ್ಸ್ 3ರಿಂದ 6. ಇದು ಪೀಪಲ್ಸ್ ಇನ್ಸೈಟ್ ಹೇಳ್ತಾ ಇರೋದು. ಈ ಎಕ್ಸಿಟ್ ಪೋಲ್ ಕೂಡ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಅಂತ. ಸ್ವದೇಶ್ ಬಿಜೆಪಿ 126, ಕಾಂಗ್ರೆಸ್ 103, ಅದರ್ಸ್ 14. ಈ ಅದರ್ಸ್ 14 ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಈ ಎಲ್ಲ ಅದರ್ಸ್ 14 ಅಲ್ಲಿ ಓವೈಸಿ ಪಕ್ಷ ಬೇರೆ ಒಂದಿದೆ. ಹಾಗಾಗಿ ಆ ಓವೈಸಿ, ಪ್ರಶಾಂತ್ ಕಿಶೋರ್ ಇವರೆಲ್ಲ ಬಹಳ ಎಕ್ಸ್ಟ್ರಾ ಪ್ಲೇಯರ್ಸ್. ಅವರು ಆ ಎಕ್ಸ್ಟ್ರಾ ಪ್ಲೇಯರ್ಸ್ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸ್ವದೇಶ್ 126 ಬಿಜೆಪಿ, ಕಾಂಗ್ರೆಸ್ 103, 14 ಅದರ್ಸ್. ಪೋಲ್ ಸ್ಟಾರ್ಟ್ ಬಿಜೆಪಿ ಮೈತ್ರಿಕೂಟ 133ರಿಂದ 148, ಕಾಂಗ್ರೆಸ್ ಮೈತ್ರಿಕೂಟ 87ರಿಂದ 102, ಅದರ್ಸ್ 3ರಿಂದ 5. ನೋಡಿ, ಬಿಜೆಪಿ ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷಗಳು, ಆದ್ರೆ ಬಿಹಾರದಲ್ಲಿ ಮಾತ್ರ ಅಲ್ಲಿರುವಂತಹ ಸ್ಥಳೀಯ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡೇ ಅಧಿಕಾರಕ್ಕೆ ಬರಬೇಕು. ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಒಂದು ವೇಳೆ ಏನಾದ್ರೂ ಇವರು ಇದೇ ಕೊನೆ ನಿತೀಶ್ ಕುಮಾರ್ದು ಅನ್ನೋದಾದ್ರೆ ಸ್ಥಳೀಯ ರಾಜಕೀಯ ಅಥವಾ ರಾಜಕಾರಣಿಗಳನ್ನ ಮುಗಿಸುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. ಓಕೆ, ಬಿಜೆಪಿ ಪೋಲ್ ಡೈರಿ 184ರಿಂದ 209. ಪೋಲ್ ಡೈರಿ ಅವರಂತೂ ಬಿಜೆಪಿಗೆ ಪ್ರಜಾಪೋಲ್ ಎಕ್ಸಿಟ್ 186, ಕಾಂಗ್ರೆಸ್ 50, ಡಬಲ್ ಡಿಜಿಟ್ ಅಷ್ಟೇ. ಕಾಂಗ್ರೆಸ್ ಅಂಡ್ ಪ್ಲಸ್ ಆರ್ಜೆಡಿ ಮತ್ತು ಕಾಂಗ್ರೆಸ್. ಇಲ್ಲೇನಿದ್ರು ರಾಹುಲ್ ಗಾಂಧಿ ಅವ್ರದ್ದು ಏನಂತ ವಾವ್ ಫ್ಯಾಕ್ಟರ್ ಇಲ್ಲ ಬಿಹಾರದಲ್ಲಿ. ಏನಿದ್ರು ಕೂಡ ತೇಜಸ್ವಿ ಯಾದವ್ ಅಷ್ಟೇ. ತೇಜಸ್ವಿ ಯಾದವ್ ಅವ್ರನ್ನ ಮುಂದಿಟ್ಕೊಂಡು ಇವ್ರು ಇನ್ನು ನಡಿಬೇಕು. ಬಟ್ ಬಿಜೆಪಿ ಪರಿಸ್ಥಿತಿ ಹೇಗಿದೆ ಈ ಬಾರಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಜೆಡಿಯುನ ಕಂಪ್ಲೀಟ್ ಬೀಟ್ ಮಾಡಿ ಅವರು ಐ ಡೋಂಟ್ ನೋ ಎಷ್ಟು ಸ್ಥಾನಗಳನ್ನ ಪಡಿತಾರೆ. ಕಳೆದ ಬಾರಿಗಿಂತ ಅವ್ರು ಏನಾದ್ರೂ ಹೆಚ್ಚು ಸ್ಥಾನಗಳನ್ನ ಪಡೆದು ಮುನ್ನುಗ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಕತೆ ಮುಗೀತು ಅಂತ. ಯಾಕೆ ಅಂತಂದ್ರೆ ಈಗಾಗಲೇ ಜೆಡಿಯು ಅಲ್ಲಿ ನಿತೀಶ್ ಕುಮಾರ್ ಅವ್ರನ್ನ ಬಿಟ್ರೆ ಸೆಕೆಂಡ್ ರೋ ಲೀಡರ್ಸ್ ಯಾರು ಕೂಡ ಅಂತ ದೊಡ್ಡ ಮಟ್ಟದಲ್ಲಿ ಎಮರ್ಜ್ ಆಗ್ತಾ ಇಲ್ಲ. ಒಂದು ವೇಳೆ ಬಿಜೆಪಿ ಏನಾದ್ರೂ ಈ ಬಾರಿ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಮಾಡ್ತು ಅಂದ್ರೆ ಅಲ್ಲಿಗೆ ಜೆಡಿಯು ಕತೆ ಗೊತ್ತಿಲ್ಲ.